ಹಲೋ ಸ್ನೇಹಿತರೆ, ಸುಂದರಿ ಧಾರಾವಾಹಿಯ ಸುಂದರಿ ಅವರ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಅವರ ನಿಜವಾದ ಹೆಸರು ಐಶ್ವರ್ಯ ಪೈಸೆ. ಅವರು ಮೂಲತಃ ಬೆಂಗಳೂರಿನವರು. ಅವರ ಮೊದಲು ಸ್ಟಾರ್ ಸುವರ್ಣದಲ್ಲಿ ಪ್ರಸಾರವಾಗುತ್ತಿದ್ದ ಅನುರೂಪ ಧಾರಾವಾಹಿಯಲ್ಲಿ ನಟಿಸಿದ್ದರು. ಅದರಲ್ಲಿ ಅವರು ಒಳ್ಳೆಯ ಹೆಸರೇ ಮಾಡಿದ್ದರು. ಸಣ್ಣ ಹುಡುಗಿ ಆಗಿ ತನ್ನ ಸರ್ಗೆ ಲವ್ ಮಾಡಿ ಮದುವೆ ಆಗುವ ಕಥೆ ಇದಾಗಿತ್ತು. ಇದು ಅವರಿಗೆ ಹೇಳು ಮಾಡಿಸಿದ ಪಾತ್ರವೇ ಆಗಿತ್ತು ಎಂದು ಅವರು ಹೇಳಿಕೊಂಡಿದ್ದಾರೆ. ನಂತರ ಅವರು ನಟನೆಗೆ ಸಣ್ಣ ಬ್ರೇಕ್ ನೀಡಿ ತಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟರು. ಅವರದು ಬೆಂಗಳೂರಿನ ಮಹಾರಾಣಿ ಕಾಲೇಜಲ್ಲಿ ಡಿಗ್ರಿ ಮುಗಿಸಿದ್ದಾರೆ. ನಂತರ ಮತ್ತೆ ನಟನೆ ಕಡೆ ಮುಖ ಮಾಡಿ ನಿಂತಿದ್ದಾರೆ. ಅವರು ತೆಲುಗುವಿನಲ್ಲಿ ಅಗ್ನಿಸಾಕ್ಷಿ ಎಂಬ ಧಾರಾವಾಹಿಯಲ್ಲಿ ಗೌರಿ ಪಾತ್ರದಲ್ಲಿ ಮಿಂಚಿದ್ದಾರೆ. ನಂತರ ತೆಲುಗು ಡಬ್ಬಿಂಗ್ನಲ್ಲಿ ಅದೇ ಧಾರಾವಾಹಿಯನ್ನು ಕನ್ನಡದಲ್ಲಿ ರೀಮೇಕ್ ಮಾಡಿದ್ದಾರೆ. ಸರ್ವಮಂಗಳ ಮಾಂಗಲ್ಯ ಅನ್ನೋ ಧಾರಾವಾಹಿಯಲ್ಲಿ ಅವರು ಐಶ್ವರ್ಯ ಅವರೇ ಈ ಪಾತ್ರವನ್ನೇ ಮಾಡಿದ್ದಾರೆ. ಪಾರು ಎಂಬ ಪಾತ್ರವನ್ನು ಮಾಡಿದ್ದರು. ನಂತರ ಉದಯ ಟಿವಿಯಲ್ಲಿ ಪ್ರಸಾರವಾದ ಸುಂದರಿ ಧಾರಾವಾಹಿಯಲ್ಲಿ ಕೂಡ ಸುಂದರಿಯಾಗಿ ನಟನೆ ಮಾಡಿದ್ದಾರೆ. ಇದು ಅವರಿಗೆ ದೊಡ್ಡ ಸವಾಲಾಗಿ ನಿಂತಿತ್ತು, ಏಕೆಂದರೆ ಇದು ಅವರ ಮೈಬಣ್ಣದ ವಿರುದ್ಧವಾದ ಪಾತ್ರವಾಗಿತ್ತು. ಹೌದು ಸ್ನೇಹಿತರೆ, ಐಶ್ವರ್ಯ ಅವರು ನಿಜ ಜೀವನದಲ್ಲಿ ತುಂಬ ಸುಂದರವಾಗಿದ್ದಾರೆ ಮತ್ತು ತುಂಬ ವೈಟ್ ಕೂಡ ಇದ್ದಾರೆ. ಆದರೆ ಸುಂದರಿ ಪಾತ್ರವು ಕಪ್ಪು ಬಣ್ಣದ ಹುಡುಗಿಯ ಕಥೆಯಾಗಿತ್ತು. ಆದ್ದರಿಂದ ಅವರಿಗೆ ಕಪ್ಪು ಬಣ್ಣದ ಮೇಕಪ್ ಮಾಡಿಸಲಾಗಿತ್ತು. ಆದ್ದರಿಂದ ಅವರಿಗೆ ಅವರ ಚರ್ಮದ ಮೇಲೆ ಬಹಳ ಹೊಡೆತ ಬಿದ್ದಿತ್ತು ಎಂದು ಅವರು ಹೇಳಿದ್ದಾರೆ. ಐಶ್ವರ್ಯ ಅವರು ಮದುವೆ ಆಗಿದ್ದಾರೆ. ಅದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ಅವರು ಅರಿವಿನಯ್ ಎಂಬ ತಮ್ಮ ಸ್ನೇಹಿತನನ್ನು ಪ್ರೀತಿಸಿ ಮದುವೆ ಆಗಿದ್ದಾರೆ. ಅವರ ಹಸ್ಬೆಂಡ್ ಮೂಲತಃ ಬೆಂಗಳೂರಿನವರು. ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಐಶ್ವರ್ಯ ಅವರ ತಂದೆ ಹೆಸರು ಅಶ್ವಿನ್ ಕುಮಾರ್, ತಾಯಿ ಪುಷ್ಪಾಂಜಲಿ. ಇವರು ಹಿಂದೂ ಧರ್ಮದಲ್ಲಿ ಬ್ರಾಹ್ಮಣ ಜಾತಿಗೆ ಸೇರಿದವರಾಗಿದ್ದಾರೆ. ಐಶ್ವರ್ಯ ಅವರು ಬಿಗ್ ಸ್ಕ್ರೀನ್ನಲ್ಲೂ ಕೂಡ ನಟನೆ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಯಶ್ನ ನಟನೆ ಆದ ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ಸಿನಿಮಾದಲ್ಲಿ ಯಶ್ ಅವರ ತಂಗಿಯಾಗಿ ಕಾಣಿಸಿಕೊಂಡಿದ್ದಾರೆ. ಇದು ಕೂಡ ಅವರಿಗೆ ಒಳ್ಳೆಯ ಹೆಸರೇ ಕೊಟ್ಟಿತ್ತು. ಸದ್ಯಕ್ಕೆ ಐಶ್ವರ್ಯ ಪೈಸೆ ತಮಿಳು, ತೆಲುಗು ಧಾರಾವಾಹಿಯಲ್ಲಿ ಬ್ಯುಸಿ ಆಗಿದ್ದಾರೆ. ಕನ್ನಡಕ್ಕಿಂತ ಅವರಿಗೆ ತೆಲುಗುವಿನಲ್ಲಿ ಒಳ್ಳೆಯ ಡಿಮ್ಯಾಂಡ್ ಇದೆ. ಸದ್ಯ ಅಗ್ನಿಸಾಕ್ಷಿ 2ನಲ್ಲೂ ಕೂಡ ನಟನೆ ಮಾಡುತ್ತಿದ್ದಾರೆ. ಹಾಗೆ ಮುಕ್ಕು ಪುಡುಕು ಎಂಬ ತೆಲುಗುವಿನ ಇನ್ನೊಂದು ಧಾರಾವಾಹಿಯಲ್ಲಿ ಕೂಡ ಬ್ಯುಸಿ ಆಗಿದ್ದಾರೆ. ಬಿಗ್ ಬಾಸ್ 7ರಲ್ಲೂ ಕೂಡ ಇವರು ಕಂಟೆಸ್ಟೆಂಟ್ ಆಗಿ ಭಾಗವಹಿಸಿದ್ದಾರೆ. ಸದ್ಯ ಇದು ಇವರ ರಿಯಲ್ ಲೈಫ್ ಸ್ಟೋರಿ ಆಗಿತ್ತು. ನಿಮಗೆ ಐಶ್ವರ್ಯ ಪೈಸೆ ಇಷ್ಟ ಆಗಿದ್ದಲ್ಲಿ ಐಶು ಎಂದು ಕಾಮೆಂಟ್ ಮಾಡಿ. ಹಾಗೂ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಹಾಗೂ ಸಬ್ಸ್ಕ್ರೈಬ್, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.